ದಿನ ಒಂದು ವಿಶಿಷ್ಟ ಪರಿಸರ ಪ್ರೇಮಿ ಡಿಸೆಂಬರ್ 13 ಮಚ್ಚ. ಅವರೇ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ. ಹೌದು, ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ. ತಮಗೆ ಅವರಿಗೆ ಮಕ್ಕಳಿರ್ಲಿಲ್ಲ. ಆ ಕಾರಣಕ್ಕಾಗಿ ಮರಗಳನ್ನ ತಮ್ಮ ಮಕ್ಕಳಂತೆ ಪೋಷಿಸಿ ಬೆಳೆಸಿದರು. ಹೌದಾ ಮಿಸ್? ಹೌದು. ಯಾಕೆಂತ ಕೇಳಿದ್ರು. ರಸ್ತೆ ಹೆದ್ದಾರಿಯಲ್ಲಿ 284 ಆಲದ ಮರಗಳನ್ನ ನೆಟ್ಟು ಆ ಮರಗಳನ್ನ ಪೋಷಿಸಿದವರ ಕೆಲಸಕ್ಕೆ ಇಂದು ಹಲವಾರು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪುರಸ್ಕಾರಗಳು ತಿಮ್ಮಕ್ಕನವರಿಗೆ ದೊರೆತಿದೆ. ನೀವು ಕೂಡ ಸಾಲು ಮರದ ತಿಮ್ಮಕ್ಕನವರಿಗೆ ಆಗಬೇಕು. ಮರಗಿಡಗಳನ್ನ ಬೆಳೆಸಬೇಕು, ಪ್ರೀತಿಸಬೇಕು. ಈಗ ಈ ಒಂದು ವನ ಮಹೋತ್ಸವದ ದಿನ ತುಂಬಾ ಸಂತೋಷದ ಸಂಗತಿ ಏನು ಅಂತ ಹೇಳಿದ್ರೆ, ಸಾಲು ಮರದ ತಿಮ್ಮಕ್ಕನವರು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಹೌದಾ ನನ್ನ ಮಕ್ಕಳದ ಇರೋದ್ರ ರಜೆ ಕೊಟ್ಟಿದ್ರೆ ಗೊತ್ತಿತ್ತಲ್ಲ. ನಮಸ್ಕಾರ, ನಾನು ನಿಮ್ಮ ಸಾಲು ಮರದ ತಿಮ್ಮಕ್ಕ. ನಾನೇ ಮತ್ತೆ ಯಾಕೆ ಬಂದಿದ್ದೀನಿ ಗೊತ್ತಾ? ನಿಮಗೆಲ್ಲ ವನ ಮಹೋತ್ಸವದ ಶುಭಾಶಯಗಳು. ಮಕ್ಕಳೇ, ನಾನು ಒಂದಿಷ್ಟು ಕಿವಿ ಮಾತು ಹೇಳ್ತೇನೆ. ನಾನು 100 ಮರ ಗಿಡಗಳನ್ನು ಮಕ್ಕಳಂತೆ ಪೋಷಿಸಿ ಬೆಳೆಸಿದ್ದೇನೆ. ನಿಮಗೆ ಉಸಿರಾಡಲು ಗಾಳಿ ಸಿಗುವುದು ಮರದಿಂದ, ತಿನ್ನೋಕೆ ಹಣ್ಣು ತರಕಾರಿ ಸಿಗುವುದು ಸಸ್ಯಗಳಿಂದ. ಅವು ಕೂಡ ಮರಗಳನ್ನು ಬೆಳೆಸಬೇಕು. ಪ್ರಕೃತಿಯ ಹಸಿರಿನಿಂದ ಕೂಡಿ ಸುಂದರವಾಗಿ ಕಾಣಿಸುತ್ತದೆ. ಅದಕ್ಕೆ ನೀವು ಕೂಡ ಮರಗಿಡಗಳನ್ನು ಬೆಳೆಸಬೇಕು. ಹಸಿರು ಉಳಿಸಿ, ಹಸಿರು ಬೆಳೆಸಿ. ನಾ ಇನ್ನು ಬರ್ತೀನಿ ಮಕ್ಕಳ. ಧನ್ಯವಾದಗಳು. ಅನಕ್ಷರಸ್ಥರಾದ್ರೂ ಕೂಡ ಪರಿಸರದ ಮೇಲೆ ಸಾಲು ಮರದ ತಿಮ್ಮಕ್ಕನವರು ತೋರಿದಂತಹ ಕಾಳಜಿ ಎಷ್ಟು ಪ್ರಮುಖವಾಗಿದೆ ನೋಡಿ. ನಾವ್ ಯಾಕೆ ಮರಗಿಡಗಳನ್ನ ಬೆಳೆಸಬೇಕು ಅಂತ ಹೇಳಿದ್ರೆ, ನಮಗೆ ಆಕ್ಸಿಜನ್ ಅನ್ನ ಕೊಡ್ತದೆ, ಹಾಗೆ ಹಣ್ಣು ಹಂಪಲುಗಳನ್ನ ಕೊಡ್ತದೆ, ತರಕಾರಿಗಳನ್ನ ಕೊಡ್ತದೆ. ಹೀಗೆ ಮರಗಿಡಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ರೀತಿಯಲ್ಲಿ ನಮಗೆ ಸಹಾಯವನ್ನ ಮಾಡ್ತಾ ಇದೆಯಲ್ವಾ. ಹಾಗಾಗಿ ನಾವೇನ್ ಮಾಡ್ಬೇಕು? ಮರಗಿಡಗಳನ್ನ ಬೆಳೆಸಬೇಕು. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಇವತ್ತಿನ ದಿನ ಈ ಒಂದು ಹಾಡುಗಾರರು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೆ. ನಮಸ್ತೆ ಸರ್. ಹಾಡು ಹಾಡು